ಶಾರದೀಯ ನವರಾತ್ರಿಯ 2ನೇ ದಿನವನ್ನು ಬ್ರಹ್ಮಚಾರಿಣಿ ದೇವಿಯ ಆರಾಧನೆಗೆ ಮೀಸಲಿಡಲಾಗಿದೆ. ಈ ದಿನವು ನವರಾತ್ರಿಯ ಪವಿತ್ರ ಆಚರಣೆಯ ದ್ವಿತೀಯ ಹಂತವಾಗಿದ್ದು, ಭಕ್ತರ ಜೀವನದಲ್ಲಿ ಶ್ರದ್ಧೆ, ತಪಸ್ಸು, ಧೈರ್ಯ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಬೆಳೆಸುವ ಸಂಕೇತವಾಗಿದೆ. ಬ್ರಹ್ಮಚಾರಿಣಿ ದೇವಿಯು ತಪಸ್ಸಿನ ರೂಪವಾಗಿದ್ದು, ಶುದ್ಧತೆಯ, ಸ್ಥೈರ್ಯದ ಮತ್ತು ಅಚಲವಾದ ಸಂಕಲ್ಪದ ಪ್ರತೀಕಳಾಗಿದ್ದಾಳೆ. ಆಕೆ ಎಲ್ಲ ರೀತಿಯ ದುರ್ಬಲತೆ ಮತ್ತು ಭಯಗಳನ್ನು ನಿವಾರಿಸಿ ಭಕ್ತರ ಜೀವನದಲ್ಲಿ ಶಕ್ತಿಯ ಬೆಳಕನ್ನು ಹರಡುತ್ತಾಳೆ ಎಂದು ಪುರಾಣಗಳಲ್ಲಿ ವರ್ಣನೆ ಇದೆ. ಬ್ರಹ್ಮಚಾರಿಣಿ ದೇವಿಯ ಪೂಜೆ ಮಾಡುವಾಗ ಬಿಳಿ ಬಣ್ಣದ ಹೂವುಗಳನ್ನು ಬಳಸುವುದು ಅತ್ಯಂತ ಮಹತ್ವದ್ದಾಗಿದೆ. ಬಿಳಿ ಬಣ್ಣವು ಪವಿತ್ರತೆ, ಶಾಂತಿ ಮತ್ತು ತಾಳ್ಮೆಯ ಸಂಕೇತವಾಗಿದೆ. ಕಲಶ ಸ್ಥಾಪನೆ, ಅಷ್ಟದಳ ರಂಗೋಲಿ ರಚನೆ ಮುಂತಾದ ಕ್ರಮಗಳು ಈ ದಿನದ ಪೂಜೆಯ ಅದ್ಭುತ ವೈಶಿಷ್ಟ್ಯವಾಗಿವೆ. ಕಲಶವನ್ನು ಸ್ಥಾಪಿಸುವುದು ದೈವಿಕ ಶಕ್ತಿಯ ಆಹ್ವಾನ ಮತ್ತು ಪವಿತ್ರತೆಯ ಸಂಕೇತವಾಗಿದ್ದು, ಅಷ್ಟದಳ ರಂಗೋಲಿ ನಿರ್ಮಿಸುವುದು ದೇವಿಯ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡುವ ಆಧ್ಯಾತ್ಮಿಕ ಚಿಹ್ನೆಯಾಗುತ್ತದೆ. ಪೌರಾಣಿಕ ಕಥೆಗಳ ಪ್ರಕಾರ ಸತಿ ದೇವಿಯು ತನ್ನ ತಂದೆ ದಕ್ಷನ ಯಜ್ಞದಲ್ಲಿ ಪತಿಗೆ ಆಗಿದ್ದ ಅವಮಾನವನ್ನು ಸಹಿಸಲಾರದೆ ಯಜ್ಞದ ಅಗ್ನಿಯಲ್ಲಿ ಹಾರಿ ಪ್ರಾಣತ್ಯಾಗ ಮಾಡಿದರು. ಈ ಘಟನೆಯ ನಂತರ ದೇವಿಯು ತನ್ನ ದೈಹಿಕ ರೂಪವನ್ನು ತ್ಯಜಿಸಿ ಮುಂದಿನ ಜನ್ಮದಲ್ಲಿ ಪರ್ವತರಾಜ ಹಿಮವಂತನ ಮಗಳಾಗಿ ಜನಿಸಿದರು. ಈ ಜನ್ಮದಲ್ಲಿ ಅವಳಿಗೆ ಪಾರ್ವತಿ ಎಂಬ ಹೆಸರಿನುಂಟಾಯಿತು. ಪಾರ್ವತಿ ದೇವಿಯು ತನ್ನ ಹಿಂದಿನ ಜನ್ಮದಲ್ಲಿ ಶಿವನನ್ನು ಪತಿಯಾಗಿ ಆರಿಸಿಕೊಂಡಿದ್ದ ಕಾರಣ ಈ ಜನ್ಮದಲ್ಲಿಯೂ ಶಿವನನ್ನು ಪತಿಯಾಗಿ ಪಡೆಯಬೇಕೆಂಬ ಅದೇ ಭಾವನೆಯನ್ನು ಹೃದಯದಲ್ಲಿ ಇಟ್ಟುಕೊಂಡಿದ್ದಳು. ಶಿವನನ್ನು ಪತಿಯಾಗಿ ಪಡೆಯಲು ಪಾರ್ವತಿ ದೇವಿಯು ಅತಿ ಕಠಿಣ ತಪಸ್ಸನ್ನು ನಡೆಸಿದರು. ತಪಸ್ಸಿನ ಪ್ರತಿ ಹಂತದಲ್ಲೂ ತಾಳ್ಮೆ, ಶ್ರದ್ಧೆ ಮತ್ತು ಅಚಂಚಲ ಮನೋಬಲವನ್ನು ತೋರಿದರು. ಪ್ರಥಮ 1000 ವರ್ಷಗಳ ಕಾಲ ಕೇವಲ ಹಣ್ಣು ಮತ್ತು ಎಲೆಗಳನ್ನು ಸೇವಿಸಿ ತಪಸ್ಸು ನಡೆಸಿದಳು. ಬಳಿಕದ 1000 ವರ್ಷಗಳಲ್ಲಿ ಕೇವಲ ಒಣ ಬಿಲ್ವಪತ್ರಗಳನ್ನು ಸೇವಿಸುವ ಮೂಲಕ ತಪಸ್ಸು ಮುಂದುವರೆಸಿದಳು. ಕೊನೆಯಲ್ಲಿ ಆಹಾರವನ್ನೇ ಸಂಪೂರ್ಣವಾಗಿ ತ್ಯಜಿಸಿ ನಿರಾಹಾರದಿಂದಲೇ ತಪಸ್ಸನ್ನು ಮುಂದುವರೆಸಿದಳು. ಇಂತಹ ಗಾಢ ತಪಸ್ಸಿನಿಂದಲೇ ಅವಳಿಗೆ ಬ್ರಹ್ಮಚಾರಿಣಿ ಎಂಬ ಹೆಸರನ್ನು ಭಕ್ತರು ನೀಡಿದರು. ಬ್ರಹ್ಮಚಾರಿಣಿ ದೇವಿಯು ತಪಸ್ಸಿನ ಶಕ್ತಿಯ ಪ್ರತೀಕಳಾಗಿದ್ದಾಳೆ. ತಾಳ್ಮೆ, ನಿಯಮಿತ ಜೀವನ ಶೈಲಿ, ಮನಸ್ಸಿನ ಏಕಾಗ್ರತೆ ಮತ್ತು ಅಚಂಚಲ ಭಕ್ತಿ ಈಕೆಯ ರೂಪದಲ್ಲಿ ಪ್ರತಿಬಿಂಬಗೊಂಡಿವೆ. ಈ ದೇವಿಯನ್ನು ಶಾಂತ ಸ್ವರೂಪದಲ್ಲಿ ಚಿತ್ರಿಸಲಾಗಿದೆ. ಆಕೆಯು ತನ್ನ ಬಲಗೈಯಲ್ಲಿ ಜಪಮಾಲೆಯನ್ನು ಹಿಡಿದುಕೊಂಡಿದ್ದಾಳೆ. ಇದು ನಿರಂತರ ಧ್ಯಾನ, ಜಪ ಮತ್ತು ತಪಸ್ಸಿನ ಸಂಕೇತ. ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದಿರುವಳು. ಇದು ಸರಳತೆ, ತ್ಯಾಗ ಮತ್ತು ಶಾಂತ ಜೀವನದ ಪ್ರತೀಕ. ಬಿಳಿ ಬಣ್ಣದ ವಸ್ತ್ರಗಳನ್ನು ಧರಿಸಿರುವ ಬ್ರಹ್ಮಚಾರಿಣಿ ದೇವಿಯು ಪಾವಿತ್ರ್ಯ, ಶಾಂತಿ ಮತ್ತು ಸೌಮ್ಯತೆಯ ಸಂಕೇತಳಾಗಿದ್ದಾಳೆ. ಆಕೆಯ ರೂಪವು ಯೋಗ, ಧ್ಯಾನ ಮತ್ತು ತಪಸ್ಸಿನ ಸತ್ಯವನ್ನು ಪ್ರತಿಬಿಂಬಿಸುತ್ತದೆ. ತಪಸ್ಸು ಎಂದರೆ ಕೇವಲ ಕಠಿಣ ನಿಯಮಗಳನ್ನು ಅನುಸರಿಸುವುದಲ್ಲ, ಅದು ಮನಸ್ಸನ್ನು ನಿಯಂತ್ರಿಸುವ ಶಕ್ತಿ, ಇಂದ್ರಿಯಗಳ ಮೇಲೆ ಹಿಡಿತ ಮತ್ತು ಭಗವಂತನನ್ನು ಸಂಪೂರ್ಣ ಶರಣಾಗುವ ಭಾವನೆಗಳ ಸಂಕೇತವಾಗಿದೆ ಎಂದು ಈಕೆಯ ಆರಾಧನೆ ನಮಗೆ ತಿಳಿಸುತ್ತದೆ. ಬ್ರಹ್ಮಚಾರಿಣಿ ದೇವಿಯನ್ನು ಭಕ್ತಿಭಾವದಿಂದ ಪೂಜಿಸುವುದರಿಂದ ಮನಸ್ಸು ಶಾಂತವಾಗುತ್ತದೆ, ಆತ್ಮಸ್ಥೈರ್ಯ ಹೆಚ್ಚುತ್ತದೆ ಮತ್ತು ಜೀವನದಲ್ಲಿ ಉತ್ಸಾಹ, ತಾಳ್ಮೆ ಮತ್ತು ನಿರಂತರ ಶ್ರದ್ಧೆ ಬೆಳೆಯುತ್ತದೆ ಎಂದು ಧಾರ್ಮಿಕ ಗ್ರಂಥಗಳು ತಿಳಿಸುತ್ತವೆ. ನವರಾತ್ರಿಯ 2ನೇ ದಿನ ಈಕೆಯ ಆರಾಧನೆಗೆ ವಿಶೇಷ ಮಹತ್ವವಿದ್ದು, ಶ್ರದ್ಧೆಯಿಂದ ಪೂಜಿಸಿದ ಭಕ್ತರಿಗೆ ಆಕೆಯ ದೈವಿಕ ಅನುಗ್ರಹ ದೊರೆತು ಜೀವನದಲ್ಲಿ ಯಶಸ್ಸು ಮತ್ತು ಶಾಂತಿ ನೆಲೆಸುತ್ತದೆ ಎಂದು ನಂಬಲಾಗಿದೆ. ಧಾರ್ಮಿಕ ನಂಬಿಕೆಗಳು ಮತ್ತು ಪುರಾತನ ಸಂಪ್ರದಾಯಗಳ ಪ್ರಕಾರ ದೇವರ ಪೂಜೆ ಎನ್ನುವುದು ಕೇವಲ ಹೂವು, ಧೂಪ, ದೀಪಗಳಿಂದ ಮಾತ್ರ ಪೂರ್ಣವಾಗುವುದಿಲ್ಲ. ಪ್ರತಿಯೊಂದು ಪೂಜೆಯ ಅಂತಿಮ ಹಂತವಾಗಿ ನೈವೇದ್ಯವನ್ನು ಅರ್ಪಿಸುವುದು ಅತ್ಯಂತ ಮುಖ್ಯವಾಗಿದೆ ಎಂದು ಶಾಸ್ತ್ರಗಳು ತಿಳಿಸುತ್ತವೆ.
ದೇವರ ಪೂಜೆಯಲ್ಲಿ ನೈವೇದ್ಯವು ಕೇವಲ ಆಹಾರದ ರೂಪದಲ್ಲಿರುವುದಿಲ್ಲ, ಅದು ಭಕ್ತನ ಶ್ರದ್ಧೆ, ಭಕ್ತಿ ಮತ್ತು ಕೃತಜ್ಞತೆಯ ಪ್ರತೀಕವಾಗಿದ್ದು ಪೂಜೆಯ ಪರಿಪೂರ್ಣತೆಯನ್ನು ತಲುಪಿಸುವ ಅಂತಿಮ ಹಂತವಾಗಿದೆ. ಬ್ರಹ್ಮಚಾರಿಣಿ ದೇವಿಯ ಆರಾಧನೆ ಕೂಡ ಇದೇ ರೀತಿಯ ಆಧ್ಯಾತ್ಮಿಕ ಅರ್ಥವನ್ನು ಹೊಂದಿದೆ. ನವರಾತ್ರಿಯ 2ನೇ ದಿನ ಭಕ್ತರು ಆಕೆಯನ್ನು ಆರಾಧಿಸುವಾಗ ಸಕ್ಕರೆ ಅಥವಾ ಬೆಲ್ಲವನ್ನು ಅರ್ಪಿಸುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಇದಕ್ಕೆ ಕಾರಣವೆಂದರೆ ಬ್ರಹ್ಮಚಾರಿಣಿ ದೇವಿಯು ತಪಸ್ಸಿನ ಪ್ರತೀಕರಾಗಿದ್ದು ತಾಳ್ಮೆ, ಶ್ರದ್ಧೆ ಮತ್ತು ನಿಷ್ಠೆ ಎಂಬ ಗುಣಗಳ ಸಂಕೇತಳಾಗಿದ್ದಾಳೆ. ಆಕೆಗೆ ಸಿಹಿಯನ್ನು ಅರ್ಪಿಸುವುದು ಭಕ್ತನ ಮನಸ್ಸಿನಲ್ಲಿ ಆನಂದ, ಸೌಮ್ಯತೆ ಮತ್ತು ಶ್ರದ್ಧೆ ಬೆಳೆಸುತ್ತದೆ ಎಂಬ ನಂಬಿಕೆಯಿದೆ. ಸಕ್ಕರೆ ಅಥವಾ ಬೆಲ್ಲವನ್ನು ನೈವೇದ್ಯವಾಗಿ ಅರ್ಪಿಸುವುದು ಕೇವಲ ಒಂದು ಸಂಪ್ರದಾಯವಲ್ಲ, ಅದು ಭಕ್ತನ ಅಂತರಂಗದ ಪವಿತ್ರತೆಯನ್ನು ಪ್ರತಿನಿಧಿಸುವುದು. ಸಕ್ಕರೆ ಶುದ್ಧತೆಯ ಮತ್ತು ಶಾಂತಿಯ ಸಂಕೇತವಾಗಿದ್ದರೆ ಬೆಲ್ಲ ಸಹಜತೆ, ತಾಳ್ಮೆ ಮತ್ತು ತಾಪನ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಹೀಗಾಗಿ ಈ ಎರಡೂ ವಸ್ತುಗಳು ಭಕ್ತನ ಮನಸ್ಸಿನಲ್ಲಿ ಸೌಮ್ಯತೆ ಮತ್ತು ಶಾಂತಿಯನ್ನು ತರಲು ಸಹಾಯ ಮಾಡುತ್ತವೆ ಎಂದು ಧಾರ್ಮಿಕ ಗ್ರಂಥಗಳು ಸೂಚಿಸುತ್ತವೆ. ಬ್ರಹ್ಮಚಾರಿಣಿ ದೇವಿಯ ಪೂಜೆಯ ಸಂದರ್ಭದಲ್ಲಿ ಸಕ್ಕರೆ ಮತ್ತು ಬೆಲ್ಲದಿಂದ ತಯಾರಿಸಿದ ಖಾದ್ಯಗಳನ್ನು, ಉದಾಹರಣೆಗೆ ಪಾಯಸ, ಲಡ್ಡು, ಸಿಹಿ ಪಾನೀಯಗಳು ಅಥವಾ ಬೆಲ್ಲದ ತಿಂಡಿಗಳನ್ನು ಕೂಡ ದೇವಿಗೆ ನೈವೇದ್ಯವಾಗಿ ಅರ್ಪಿಸಬಹುದು. ಇದರಿಂದ ದೇವಿಯ ಕೃಪೆ ಹೆಚ್ಚಾಗಿ ಲಭಿಸುವುದರ ಜೊತೆಗೆ ಮನಸ್ಸಿಗೆ ಶಾಂತಿ ಮತ್ತು ತೃಪ್ತಿ ಲಭಿಸುತ್ತದೆ ಎಂದು ಭಕ್ತರು ನಂಬುತ್ತಾರೆ. ನೈವೇದ್ಯವನ್ನು ಅರ್ಪಿಸುವುದು ಕೇವಲ ಹಸಿವು ನೀಗಿಸುವುದಕ್ಕಾಗಿ ಅಲ್ಲ, ಅದು ಭಕ್ತನ ಮನಸ್ಸಿನ ಶುದ್ಧತೆ, ಕೃತಜ್ಞತೆ ಮತ್ತು ದೇವರೊಂದಿಗೆ ಬೆಸೆಯುವ ಬಾಂಧವ್ಯವನ್ನು ತೋರಿಸುತ್ತದೆ. ಈ ಪ್ರಕ್ರಿಯೆಯು ಭಕ್ತನಿಗೆ ವಿನಯ, ತಾಳ್ಮೆ ಮತ್ತು ದೈವಭಕ್ತಿಯ ಮಹತ್ವವನ್ನು ಕಲಿಸುತ್ತದೆ. ದೇವಿಗೆ ಸಲ್ಲಿಸುವ ಪ್ರತಿಯೊಂದು ಕಣವು ನಾನು ಪಡೆದಿರುವ ಪ್ರತಿಯೊಂದು ದೈವಿಕ ವರ ಎಂಬ ಭಾವನೆಯನ್ನು ಬೆಳೆಸುತ್ತದೆ. ಪುರಾಣಗಳ ಪ್ರಕಾರ ಬ್ರಹ್ಮಚಾರಿಣಿ ದೇವಿಯ ಅವತಾರವು ತಪಸ್ಸಿನ ಪರಮೋಚ್ಚ ರೂಪವಾಗಿದ್ದು, ಶ್ರದ್ಧೆ, ತಾಳ್ಮೆ ಮತ್ತು ಸ್ಥೈರ್ಯದ ಜೀವಂತ ಸಂಕೇತವಾಗಿದೆ. ಪರ್ವತರಾಜ ಹಿಮವಂತನ ಮಗಳಾಗಿ ಜನಿಸಿದ ಈ ದೇವಿಯು ಬಾಲ್ಯದಿಂದಲೇ ಪರಮಾತ್ಮನಾದ ಶಿವನನ್ನು ಪತಿಯಾಗಿ ಪಡೆಯಬೇಕೆಂಬ ಅಚಲ ಸಂಕಲ್ಪವನ್ನು ಹೊಂದಿದ್ದಳು. ಆಕೆಯ ಈ ಸಂಕಲ್ಪ ಕೇವಲ ಮನಸ್ಸಿನ ಕಲ್ಪನೆಯಲ್ಲ, ಬದಲಾಗಿ ದೈವಿಕ ಉದ್ದೇಶದ ಪ್ರತಿಫಲವಾಗಿತ್ತು. ತನ್ನ ಗುರಿಯನ್ನು ಸಾಧಿಸಲು ಆಕೆ ಲೋಕದ ಸುಖ ಸೌಲಭ್ಯಗಳನ್ನು ಸಂಪೂರ್ಣವಾಗಿ ಬಿಟ್ಟು ಕಠಿಣ ತಪಸ್ಸಿನ ಮಾರ್ಗವನ್ನು ಆರಿಸಿಕೊಂಡಳು. ನಾರದ ಮುನಿಗಳ ಮಾರ್ಗದರ್ಶನದಲ್ಲಿ ದೇವಿಯು ತಪಸ್ಸಿನ ಪಥವನ್ನು ಪ್ರಾರಂಭಿಸಿದಳು. ನಾರದ ಮುನಿಗಳು ಆಕೆಗೆ ತಪಸ್ಸಿನ ಹಂತಗಳು, ಅದರ ವಿಧಾನಗಳು ಹಾಗೂ ಸಾಧನೆಯ ಮಾರ್ಗಗಳನ್ನು ವಿವರಿಸಿದರು. ಆಕೆ ಮೊದಲ 1000 ವರ್ಷಗಳ ಕಾಲ ಕೇವಲ ಹಣ್ಣುಗಳು ಮತ್ತು ಎಲೆಗಳನ್ನು ಸೇವಿಸುತ್ತಾ ತಪಸ್ಸಿನಲ್ಲಿ ನಿರತರಾದಳು. ದೇಹದ ಆಹಾರದ ಅವಶ್ಯಕತೆಯನ್ನು ಕಡಿಮೆಗೊಳಿಸಿ ಮನಸ್ಸು ಮತ್ತು ಆತ್ಮವನ್ನು ಸಂಪೂರ್ಣವಾಗಿ ಶಿವನ ಧ್ಯಾನದಲ್ಲಿ ನೆಟ್ಟಗಿಟ್ಟಳು. ಈ ಹಂತವು ಆಕೆಯ ಅಚಲವಾದ ನಂಬಿಕೆ, ಶ್ರದ್ಧೆ ಮತ್ತು ತಾಳ್ಮೆಯ ಪ್ರತೀಕವಾಗಿತ್ತು. ನಂತರದ 1000 ವರ್ಷಗಳಲ್ಲಿ ದೇವಿಯು ಇನ್ನಷ್ಟು ಕಠಿಣ ತಪಸ್ಸಿನ ಹಾದಿಯನ್ನು ಆರಿಸಿಕೊಂಡಳು. ಈ ಅವಧಿಯಲ್ಲಿ ಆಕೆ ಕೇವಲ ಒಣ ಬಿಲ್ವಪತ್ರಗಳನ್ನು ಮಾತ್ರ ಸೇವಿಸುತ್ತಾ ತಪಸ್ಸಿನಲ್ಲಿ ನಿರತರಾದಳು. ಬಿಲ್ವಪತ್ರವು ಶಿವನಿಗೆ ಅತ್ಯಂತ ಪ್ರಿಯವಾದದ್ದು ಎಂಬ ಕಾರಣದಿಂದ ಇದನ್ನು ತಪಸ್ಸಿನ ಭಾಗವಾಗಿ ಸ್ವೀಕರಿಸಿದಳು. ತನ್ನ ದೇಹದ ಅಗತ್ಯಗಳನ್ನು ಶೂನ್ಯಕ್ಕಿಳಿಸಿ ತನ್ನ ಆತ್ಮಶಕ್ತಿಯನ್ನು ಸಂಪೂರ್ಣವಾಗಿ ಪರಮಶಕ್ತಿಯಲ್ಲೇ ಲೀನಗೊಳಿಸಲು ಪ್ರಾರಂಭಿಸಿದಳು. ಕೊನೆಗೆ ದೇವಿಯು ಆಹಾರವನ್ನೇ ಸಂಪೂರ್ಣವಾಗಿ ತ್ಯಜಿಸಿ ತಪಸ್ಸಿನಲ್ಲಿ ನಿರತರಾದಳು. ಇದು ತಪಸ್ಸಿನ ಅತ್ಯಂತ ಶ್ರೇಷ್ಠ ಹಂತವಾಗಿತ್ತು. ದೇಹದ ಭೌತಿಕ ಅವಶ್ಯಕತೆಗಳನ್ನು ಸಂಪೂರ್ಣವಾಗಿ ಬಿಟ್ಟು ತನ್ನ ಜೀವಶಕ್ತಿಯನ್ನು ಶಾಶ್ವತ ಶಕ್ತಿಯೊಂದಿಗೆ ಒಂದಾಗಿಸಿದಳು. ಆಹಾರವನ್ನು ತ್ಯಜಿಸಿ ತಪಸ್ಸು ಮಾಡಿದ ಕಾರಣ ಆಕೆಗೆ ಅಪರ್ಣಾ ಎಂಬ ನಾಮವು ದೊರಕಿತು. ಅಪರ್ಣಾ ಎಂದರೆ ಎಲೆಗಳನ್ನು ಸಹ ಸೇವಿಸದವಳು ಎಂಬ ಅರ್ಥ.
ಈ ನಾಮವು ಆಕೆಯ ಅಸಾಮಾನ್ಯ ತಪಸ್ಸಿನ ಮತ್ತು ಅಪಾರ ತಾಳ್ಮೆಯ ಜ್ವಲಂತ ಸಾಕ್ಷಿಯಾಗಿದೆ. ಬ್ರಹ್ಮಚಾರಿಣಿ ದೇವಿಯ ಈ ತಪಸ್ಸು ಜಗತ್ತಿಗೆ ತಾಳ್ಮೆ, ಶ್ರದ್ಧೆ ಮತ್ತು ತಪಸ್ಸಿನ ಮಹತ್ವವನ್ನು ಸಾರುವ ದಿವ್ಯ ಪಾಠವಾಗಿದೆ. ತನ್ನ ಸಂಕಲ್ಪದಲ್ಲಿ ಅಚಲವಾಗಿದ್ದ ಆಕೆ ಶಿವನನ್ನು ಪತಿಯಾಗಿ ಪಡೆಯುವ ಮಹದ್ವ್ರತವನ್ನು ಸಾಧಿಸಿದಳು. ಈ ಅವತಾರವು ತಾಳ್ಮೆ, ಶ್ರದ್ಧೆ ಮತ್ತು ನಿರಂತರ ಪ್ರಯತ್ನದಿಂದ ಪರಮ ಗುರಿಯನ್ನು ಸಾಧಿಸಬಹುದೆಂಬ ಆಧ್ಯಾತ್ಮಿಕ ಸಂದೇಶವನ್ನು ವಿಶ್ವಕ್ಕೆ ನೀಡುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.